ಕಾಸ್ಟ್ಯೂಮ್ ಬಿಟ್ಬಿಟ್ಟು ಬೇರೆ ಜ್ಯುವೆಲರಿ ಆ ಥರದ್ದು ಏನಾದರೂ ನೀವು ಸಜೆಸ್ಟ್ ಮಾಡಿದ್ದೀರಾ ಮ್ಯಾಮ್? ಓ ಎಸ್ ಜ್ಯುವೆಲ್ರಿ ಐ ಹ್ಯಾವ್ ಪಿಕ್ಡ್ ಅಪ್ ಫಾರ್ ಧನಂಜಯ್. ಶ್ರೀ ಗಣೇಶ್ ಜ್ಯುವೆಲರ್ಸ್ ಅವರು ಜ್ಯುವೆಲರಿ ಇದು ಮಾಡಿದ್ದಾರೆ. ವೆರಿ ಎಕ್ಸ್ಕ್ಲೂಸಿವ್ ಪೀಸಸ್ ದೇ ಹ್ಯಾವ್ ಗಿವನ್ ಅಸ್. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಜ್ಯುವೆಲ್ರಿ ಅಂತೂ ಐ ಥಿಂಕ್ ದೇರ್ ಓನ್ಲಿ 2 ಪೀಸಸ್ ಮೇಡ್ ಅಂತ ಹೇಳ್ತಾರೆ. ಸೊ ಯಾ ಐ ಮೀನ್ ಡೆಫಿನೆಟ್ಲಿ ಪೀಪಲ್ ಆರ್ ಗೋಯಿಂಗ್ ಟು ಸಿ ಸಮ್ ವೆರಿ ಎಕ್ಸ್ಕ್ಲೂಸಿವ್ ಜ್ಯುವೆಲ್ರಿ. ಸೊ ದೆನ್ ಈಗ ರಿಸೆಪ್ಷನ್ ಮತ್ತು ಮುಹೂರ್ತ ಆಯಿತು, ಅದನ್ನು ಬಿಟ್ಟು ಅದನ್ನು ಬಿಟ್ಟು ಕಾಸ್ಟ್ಯೂಮ್ ಅದನ್ನು ಬಿಟ್ಟು ನೀವೇನಾದರೂ ಮೆಹಂದಿ ಮತ್ತು ಸಂಗೀತ ಹಳದಿ ಆ ಥರದಕ್ಕೆ ಏನಾದರೂ? ಹೌದು ಹಾಂ, ಧನಂಜಯ ಅವರಿಗೆ ಎಲ್ಲದನ್ನು ಈಗ ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ಹಾಕಿದ ಔಟ್ಫಿಟ್ ಕೂಡ ನಾನು ಮಾಡಿ ಕಳಿಸಿರೋವಂಥದ್ದೇನೆ. ಅದೊಂದು ಸೇಮ್ ಸಿಲ್ಕ್ ಇದಕ್ಕೆ ಪಂಚೆ ಶರ್ಟು ಶಲ್ಯ ಹಾಕಿದಾರಲ್ಲ, ಚೋಸನ್ ಅಂದರೆ ಈ ಕಲರ್ ಇದಕ್ಕೆ ಹಾಕೋಣ, ಅದನ್ನು ನಾವು ವೈಟ್ ಮಾಡ್ಬೋದಿತ್ತು, ವೈಟ್ ಇನ್ನೊಂದು ಏನೋ ಶಾಸ್ತ್ರಕ್ಕೆ ಹಾಕೋಣ. ಸೊ ಆ ಥರ ಪ್ರತಿಯೊಂದೂ ಡಿಸೈನ್ ಮಾಡಿದ್ದೀವಿ. ಹಳದಿಗೆ ನಾಳೆ ಹಳದಿ ಇದೆ, ಅದಾದಮೇಲೆ ಸುಮ್ಮನೆ ಒಂದು ಸಂಗೀತ ಅಲ್ಲ, ವಿ ಜಸ್ಟ್ ಹ್ಯಾವಿಂಗ್ ಒನ್ ಇದ್ರು ಹಳದಿ ಆದಮೇಲೆ ಎಲ್ಲದಕ್ಕೂ ಮಾಡಿದ್ವಿ. ಹಳದಿಗೆ ಇಟ್ ಇಸ್ ಗೋನ್ ಟು ಬಿ ವೈಟ್ ಆ್ಯಂಡ್ ಯೆಲ್ಲೋ. ಸೊ ಎಸ್ ಅದೇ ಥೀಮಲ್ಲಿ ಇದ್ದೀವಿ ಹಳದಿಲಿ. ಹೆಂಗೆ ನೀವು ಏನೇ ಬಟ್ಟೆ ಹಾಕಿರೋ ಹಳದಿ ಆಗುತ್ತೆ ಆಮೇಲೆ. ಸೊ ವಿ ಹ್ಯಾವ್ ಜಸ್ಟ್ ಕೆಪ್ ದ್ಯಾಟ್. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್, ನಾನು ಅದನ್ನೇ ಹೇಳ್ತಾ ಇದ್ದೆ, ಹೆಂಗಿದ್ರು ಎಲ್ಲ ಹಳದಿ ಆಗುತ್ತೆ. ಸೊ ದೇರ್ ಇಸ್ ನಾಟ್ ಮಚ್ ಟು ದಿಸ್ ಥಿಂಗ್ ದೇರ್, ಬಟ್ ಯಾ ಎಲ್ಲದೂ. ಸೊ ಮ್ಯಾಮ್ ಈಗ ಮೆಹಂದಿ ಅದೆಲ್ಲ ಹೇಗಿರುತ್ತೆ ಅಂದರೆ ಅದು ನೀವು ಇವ್ರಿಗೆ ಮಾಡಿಲ್ಲ ಅಲ್ವಾ ಧನ್ಯತೆಗೆ? ಸೊ ಏನು ಮ್ಯಾಚಿಂಗ್ ಎಲ್ಲ ಆ ಥರ ಏನು ಕಾಂಬಿನೇಷನ್? ಇನ್ಫ್ಯಾಕ್ಟ್ ಅವ್ರು ಅಂತ ಏನು ಮೆಹಂದಿ ಅಂತೆಲ್ಲ ಏನು ಮಾಡ್ಕೊಂಡಿಲ್ಲ. ಇಲ್ಲ ಸಿಂಪಲ್ಲಾಗಿ ಪಾಪ ಯಾರು ಮನೆ ಕರ್ಸ್ಕೊಂಡು ಮೆಹಂದಿ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ. ನೋ ಸಚ್ ಹ್ಯೂಜ್ ಸೆಲೆಬ್ರೇಷನ್. ಅದೇ ಹೇಳಿದ್ನಲ್ಲ, ಅದೇ ವೆರಿ ಲೈಕ್ ಅಯ್ಯೋ ಬೇಕಾ ಇನ್ಫ್ಯಾಕ್ಟ್ ನಾವು ನಾಳೆ ಆಗ್ತಿರೋ ಹಳದಿ ಕೂಡ ಅವರ ಫ್ರೆಂಡ್ಸ್, ಧನಂಜಯ ಅವ್ರದ್ದು ಒಂದಿಬ್ಬರು ಫ್ರೆಂಡ್ಸ್ ಮೈಸೂರಲ್ಲಿರೋರು, ಇಲ್ಲ ನೀವು ಮಾಡಬೇಕು ಅಂತ ಇದು ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಅಲ್ಲಿ ಹಳದಿನ. ಇಫ್ ನಾಟ್ ಯು ವುಡ್ ಹವ್ ಬಿನ್ ಲೈಕ್ ಬಿಡು ಪರವಾಗಿಲ್ಲ, ಮನೇಲಿ ಏನೋ ಒಂದು ಸಣ್ಣ ಶಾಸ್ತ್ರ ಮಾಡ್ಕೊಳ್ತೀವಿ. ದೇ ಆರ್ ವೆರಿ ಸಿಂಪಲ್ ಪೀಪಲ್. ಸೊ ದೆನ್ ಎಷ್ಟು ಕಾಸ್ಟ್ಯೂಮ್ಸು ಡಿಸೈನ್ ಮಾಡಿದರೆ ಈಗ ಮದುವೆಗೆ ಮಾತ್ರ? ಮದುವೆಗೆ ಐ ಥಿಂಕ್ ವಿ ಹ್ಯಾವ್ ಅಂದರೆ ಎಲ್ಲ ಶಾಸ್ತ್ರಗಳಿಗೆ ಅಂತ ಒಂದು 6-7 ಬಟ್ಟೆ ಆಗಿದೆ. ಅದನ್ನು ಬಿಟ್ಟು ಬೇಕಾಗುತ್ತಲ್ಲ ಈಗ ಮುಗಿದ ಮೇಲೇನೋ ಹಾಕ್ಕೊಳ್ಲಿಕ್ಕೆ ಇನ್ನೇನೋ ಅಂತ, ನನಗೆ ಲೆಕ್ಕನೇ ತಪ್ಪು ಹೋಗಿದೆ. ಇನ್ನೊಂದೆರಡು ಫಾರ್ಮಲ್ ಶರ್ಟ್ ಓಕೆ, ಇನ್ನೊಂದೆರಡು ಶರ್ಟ್ ಓಕೆ, ಇನ್ನೊಂದೆರಡು ಇದು ಅಂತ. ಬಟ್ ಮದುವೆಗೆ ಅಂತ 6 ಎಕ್ಸ್ಕ್ಲೂಸಿವ್ ಇದ್ದಾವೆ. ರಿಸೆಪ್ಷನ್ನು, ಮುಹೂರ್ತ ಆದಮೇಲಿನ ರಿಸೆಪ್ಷನ್ನು, ಹಳದಿ, ಸೊ ಆ ಥರ ಎಲ್ಲ ಒಂದು 6 ಇದ್ದಾವೆ. ಅದನ್ನು ಬಿಟ್ಟು ಒಂದಷ್ಟು ಅಡಿಷನಲ್ ಸ್ವಲ್ಪ ಆಪ್ಷನ್ ಇರಲಿ, ಏನಾದ್ರು ಆದರೆ ಇನ್ನೊಂದಿರಲಿ, ಎಮರ್ಜೆನ್ಸಿ ಅಂತ ಇನ್ನೊಂದಿರಲಿ ಅಂತ ಇನ್ನೊಂದಷ್ಟು ಆಗಿದ್ದಾವೆ. ಆಲ್ಮೋಸ್ಟ್ 2 months. ಆ್ಯಕ್ಚುಲಿ ನಮಗೆ ಡಿಸೈನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ತು. ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ವಾಸ್ ಅ ಲಾಟ್ ಈಸಿಯರ್. ಒಂದು 3-4 ವೀಕ್ಸಿಂದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಂಚೆ 1.5 ತಿಂಗಳು ಬರೀ ಡಿಸೈನಿಂಗಲ್ಲೇ ನಮಗೆ ಹೋಯಿತು ಅನಿಸುತ್ತೆ. ಅಂದರೆ ವರ್ಕ್ ಎಲ್ಲ ಅಫ್ಕೋರ್ಸ್ ಹೌದು. ಇಲ್ಲ ಅಂದರೆ ನಾವು ಆ ಥರ ಏನು ಇವ್ರ ಹೆಸರು ಅದ್ರ ಮೇಲೆ ಹಾಕಿ ಅವ್ರ ಹೆಸರು, ವಿ ವರ್ ವೆರಿ ಕಾನ್ಷಿಯಸ್ ದಟ್ ವಿ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಅಂತ. ಇಟ್ ಕೇಮ್ ಆ್ಯಸ್ ಪಾರ್ಟ್ ಆಫ್ ದ ಡಿಸ್ಕಷನ್. ಆ್ಯಂಡ್ ನಾವು ಇಲ್ಲ, ಎಲ್ಲರೂ ಅದನ್ನು ಮಾಡ್ತಾರಲ್ವ, ಈ ಹೆಸರು ಆ ಕಡೆ ಈ ಕಡೆ ಹಾಕೋದು. ಆಮೇಲೆ ಐ ಥಿಂಕ್ ದೀಪಿಕಾ ಎಸ್ ಹೌದು ದೀಪಿಕಾ ಅವ್ರ ಮದುವೆ ಆದಮೇಲಂತೂ ಅದೆಲ್ಲ ಅದನ್ನು ಬರ್ಸಿ ಇದೆಲ್ಲ ಮಾಡೋದು ಇಸ್ ಬಿಕಮ್ ಪ್ರಿಟಿ ಕಾಮನ್ ಇವಾಗ. ಆ್ಯಂಡ್ ದೀಸ್ ಪೀಪಲ್ ಡಿಂಟ್ ವಾಂಟ್ ದಟ್. ದೇ ಲೈಕ್ ಅಯ್ಯೋ ಎಂಬ್ರಾಯ್ಡ್ರಿಯಲ್ಲಿ ಮಾಡಿದ್ದೀವಿ. ಹೌದು ಎಲ್ಲ ಬೇರೆ ಬೇರೆ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಮುಹೂರ್ತಕ್ಕೆ ಬೇರೆ ಥರ ಎಂಬ್ರಾಯ್ಡ್ರಿ ಮಾಡಿದ್ದೀವಿ, ರಿಸೆಪ್ಷನ್ನಿಗೆ ಬೇರೆ ಥರ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಲೈಕ್ ಫುಲ್ ಪರ್ಲ್ ವರ್ಕ್ಸ್ ಮಾಡಿದ್ದೀವಿ. ರಿಸೆಪ್ಷನ್ಗೆ ವಿವ್ ಗಾನ್ ಫುಲ್ ಸಿಲ್ವರ್ ಪರ್ಲ್, ಲೈಕ್ ಆ ಥರದ್ರಲ್ಲಿ. ಟ್ರೆಡಿಷ್ನಲಿ ದೇ ವೇರ್ ಗೋಲ್ಡ್ ಎಂಬ್ರಾಯ್ಡ್ರಿ ಆ ಥರ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಬೇರೆ ಇರಲಿ ದ್ಯಾನ್ ದಿ ಅದರ್ಸ್ ಅಂತ ವಿವ್ ಗಾನ್ ಫಾರ್ ಪರ್ಲ್ ಎಂಬ್ರಾಯ್ಡ್ರಿ.